ನೋಡಿದ್ರೆ ಸಿಕ್ಕಾಪಟ್ಟೆ ರಕ್ತಪಾತ ಕಾಣ್ತಾ ಇದೆ. ನೀವು ರಿಯಲ್ ಲೈಫಲ್ಲಿ ರಕ್ತ ಹರಿಸ್ತೀರಾ, ಆದರೆ ಅದನ್ನ ಯಂಗ್ಸ್ಟರ್ಸು ರಿಯಲ್ ಲೈಫಲ್ಲಿ ಮಾಡಕ್ಕೆ ಹೋಗಿ ತುಂಬ ತೊಂದರೆಗೊಳಗಾಗ್ತಾರೆ. ಒಬ್ಬ ಸೂಪರ್ ಸ್ಟಾರ್ ಆಗಿ ನಿಮ್ಮ ಜವಾಬ್ದಾರಿಯಲ್ಲಿ ಇರಲ್ವಾ ಅಂತ. ಸರ್, ನಾನು ಸ್ವಾತಿ ಮುತ್ತು ಮಾಡಿದ್ದೀನಿ, ಆಟೋಗ್ರಾಫ್ ಮಾಡಿದ್ದೀನಿ, ಮುಸ್ಸಂಜೆ ಬಾತ್ ಮಾಡಿದ್ದೀನಿ, ಎಂತೆಂಥದ್ದು ಒಳ್ಳೊಳ್ಳೆ ಸಿನಿಮಾ ಮಾಡಿ ಮೆಸೇಜ್ ಎಲ್ಲ ಕೊಟ್ಟೆ. ಎಲ್ಲರೂ ಸೇರಿ ಮನೆಗೆ ಕಳಿಸಿದ್ರು. ಅವಾಗ ಕತ್ತಿ ಮಚ್ಚಿ ಇಟ್ಕೊಂಡು ಅವ್ರನ್ನ ತೊಗೊಂಡೋಗಿ ನಂಬರ್ 1 ನಂಬರ್ 2 ಸ್ಥಾನ ಕೂರಿಸಿದ್ರು. ಈಗ ನಾನು ಆಮೇಲೆ ಯೋಚನೆ ಮಾಡಿದೆ, ಬಹುಶಃ ಜನಗಳಿಗೆ ಇದೇ ಬೇಕೇನೋ ಅಂದ್ಬಿಟ್ಟು ಅಂತ. ಅವಾಗ ನನ್ನ ಫಸ್ಟ್ ಬುದ್ಧಿ ಹೇಳೋದು ನನಗೆ ನನ್ನ ತಂದೆ ತಾಯಿ ಹೋಗಿ ಕೇಳಿದೆ. ಅವ್ರಂದ್ರು, ಅಲ್ಲಪ್ಪ ನೀನ್ ಮನೆಗೆ ಹಾಕೋ ಬಟ್ಟೆ ಮನೆಗೆ ಇಟ್ಕೋ, ಹೊರಗಡೆ ಹೋದಾಗ ಅವ್ರಿಗೆ ಹೆಂಗ್ ಬೇಕೋ ಹಂಗಿರು ಅಂತ. ಆ ಥರ ಸಿನಿಮಾಗಳು ಮಾಡಕ್ ಹೋಗಿ ಅದರಲ್ಲೂ ಒಂದು ಬುದ್ಧಿ ಇಟ್ಟಿರ್ತೀನಿ, ಅದರಲ್ಲೂ ಒಂದು ಕಲೆ ಇಟ್ಟಿರ್ತೀನಿ, ಅದರಲ್ಲೂ ಒಂದು ವಿದ್ಯೆ ಇಟ್ಟಿರ್ತೀನಿ, ಅದರಲ್ಲೂ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಇಟ್ಟಿರ್ತೀನಿ ಸರ್. ಮಚ್ಚು ನನ್ನ ಕೈಯಲ್ಲಿದೆ ಅನ್ನೋದು ಮಾತ್ರಕ್ಕೆ ಒಂದು ಟ್ರೈಲರ್ ನೋಡಿ ಯಾಮಾರಬೇಡಿ, ಪಿಕ್ಚರ್ ನೋಡಿ. ಥ್ಯಾಂಕ್ ಯು. And one more thing, sir. Today, people, including all of you, everybody are very educated. ನಾವು ಏನೇ ಪ್ರಪಂಚದಲ್ಲಿ ನೋಡಲಿ, ನಮಗೇನು ಬೇಕು ಅನ್ನೋದು ನಮಗೆ ಗೊತ್ತಿದೆ ಸರ್. ಏನು ತೊಗೊಬೇಕು ಅನ್ನೋದು ಗೊತ್ತಿದೆ, ನಮಗೆ ಏನು ಕಲಿಬೇಕು ಅನ್ನೋದು ಗೊತ್ತಿದೆ. ನಾವೆಲ್ಲ ಅದನ್ನು ಮಾಡ್ಕೊಂಡು ಬರ್ತೀವಿ. ಬಟ್ ಸಿನಿಮಾ ಅಂತ ಬಂದಾಗ ನಾವೇನು ಒಂದು ಕತೆಗೆ ಏನು ಬೇಕೋ ಹೇಳ್ಕೊಂಡು ಹೋಗ್ತೀವಿ. ಯಾವತ್ತನ್ನೇ ಒಂದು ಅರ್ಥ ಮಾಡ್ಕೊಳ್ಳಿ, ರಕ್ತಪಾತ ಇಲ್ಲ ಇರುತ್ತೆ. ವೆರಿ ಪ್ರಾಬಬ್ಲಿ ಇಟ್ಸ್ ಗಿವಿಂಗ್ ಯು ಪರ್ಸೆಪ್ಷನ್ ಆಫ್ ದಟ್ ಸಾಲ್, ಅದಿಲ್ಲ. ಬಟ್ ರಕ್ತಪಾತನ ಸಿನಿಮಾ ಅಲ್ಲ ಸರ್. ಸಿನಿಮಾದಲ್ಲಿ ಅದೊಂದು ಇರುತ್ತೆ ಒಂದು ಭಾಗ. ಆ ಸಿನಿಮಾದಲ್ಲಿ ಇನ್ನಷ್ಟು ತುಂಬಾ ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ಒಂದು ಸಿನಿಮಾದಲ್ಲಿ ನನಗೆ ತಾಯಿ ನನಗೆ ಬುದ್ಧಿ ಹೇಳ್ತಾರೆ, ಪ್ರೀತಿ ಮಾಡ್ತಾರೆ. ಅಲ್ಲಿ ಇನ್ಯಾರು ಇರ್ತಾರೆ, ಅವ್ರನ್ನ ನಾನು ಕಾಪಾಡ್ತಾ ಇರ್ತೀನಿ. ಇನ್ಯಾರು ಇರ್ತಾರೆ, ಅವ್ರಿಗೆ ಹೊಟ್ಟೆ ಹಚ್ಕೊಂಡಿದ್ರೆ ಅವ್ರಿಗೆ ಊಟ ಆಗ್ತಾ ಇರ್ತೀವಿ ಅಲ್ವೇ. ಇವಾಗ ಇನ್ನೊಂದು, ನಾನು ಇಲ್ಲಿವರೆಗೆ ಬರಬೇಕಾದ್ರೆ ಸ್ಟ್ರೈಟ್ ಅವೇ ಏನಾರು ಲಾಂಗು ಮಚ್ಚಿಟ್ಕೊಂಬಂದು ನಾನು ಯೋಚನೆ ಮಾಡಿ ಹುಚ್ಚ ಸಿನಿಮಾ ಮಾಡಿದೆ. ಯಾರೋ ಹೊಡೆದು ಆಸ್ಪತ್ರೆಗೆ ಹೋದೆ ಆ ಪಿಕ್ಚರಲ್ಲಿ. ಏನಾದ್ರು ಬೈಕ್ನ ಕ್ಲೈಮ್ಯಾಕ್ಸಲ್ಲಿ ಯಾರಿಗೆಲ್ಲ ಹೋಗಿ, ಇವತ್ತವರೆಗೂ ಕ್ಲೈಮ್ಯಾಕ್ಸಲ್ಲಿ ಹೋಗಿ ಯಾರು ನನಗೆ ಹೊಡೆದವ್ರು ಹೊಡಿಲೇ ಇಲ್ಲ ನಾನು ವಾಪಸ್ಸು. ಇನ್ನೂ ಓಡಾಡ್ಕೊಂಡಿದ್ದಾರೆ ಮಾರ್ಕೆಟ್. ತುಂಬ ಒಳ್ಳೆಯದು ಸರ್. ನಾನು ಅಂಥದ್ದೆಲ್ಲ ಮಾಡಲ್ಲ. ಯಾರ್ಯಾರಿಗೆ ಹೋಗಿ ಏನಾಗಲಿ ಮುಂದೆ ಸಾಕು ನೀ ಅಂತ ಹೇಳಿ ಸೊ ಅದನ್ನೆಲ್ಲ ಮಾಡಿ ಇಲ್ಲಿಗೆ ಬಂದಿದ್ದು ಸರ್. ಇಲ್ಲಿ ಬರಬೇಕಾದ್ರೆ ಮಾಣಿಕ್ಯ ಅಂತ ಒಂದು ಸಿನಿಮಾ ಮಾಡ್ತೀನಿ ಸರ್. ಮಾಣಿಕ್ಯ ಯಾವ ಸರ್ ಸಿನಿಮಾ? ಆಕ್ಚುಲಿ ಇಫ್ ಯು ರಿಯಲೈಸ್, ಇಟ್ ಇಸ್ ನಥಿಂಗ್ ಬಟ್ ಶಾಂತಿನಿವಾಸ. ಒಂದು ಮನೆ ಒಳಗಡೆ ಹೋಗಿ ಮನೆ ಸರಿ ಮಾಡೋದು. ಬಟ್ ಶಾಂತಿನಿವಾಸ ಓಡಲಿಲ್ಲ ಸರ್. ಮಾಣಿಕ್ಯ 100 days ಹೋಯ್ತು. ಯಾಕಂದ್ರೆ ಇದರಲ್ಲಿ ಒಂದು ಚೇಸ್ ಇತ್ತು, ಫೈಟ್ ಇತ್ತು, 2 ಹೀರೋಯಿನ್ ಇದ್ರು, ಅದೆಲ್ಲ ಆಗಿ ಒಂದಿಷ್ಟು ಸಾಂಗ್ಸ್ ಇತ್ತು, ಗ್ಲಾಮರ್ ಇತ್ತು, ಹೇಳೋ ರೀತಿ ಹೇಳಿದೆ, ಓಡ್ತು ಸರ್. ಇಟ್ಸ್ ಆಸ್ ಸಿಂಪಲ್ ಅಸ್ ದಟ್. ಕರೆಕ್ಟ್. ಈಗ ನೀವು ರಕ್ತಪಾತ ಹೇಳಿದ್ರಿ, ಇಷ್ಟು ಬುದ್ಧಿ ಹೇಳ್ಕೊಂಬರೋನು ಈಗ ನಾವು ಸಿನಿಮಾದಲ್ಲಿ ಒಂದು ಹೆಣ್ಣು ಮೇಲೆ ಕಣ್ಣು ಹಾಕೋದು, ಇನ್ನೊಂದೇನೋ ಆಗೋದು, ಹೋಗಿ ನನ್ನೆಲ್ಲ ನ್ಯಾಷನಲ್ ಸ್ಟಾರ್ ಮಾಡ್ಬಿಡ್ತು. ನಾನು ನೋಡಿದ್ರೆ ನಮ್ಮನೇಲಿ ಅವೆಲ್ಲ ನೋಡಬಾರ್ದು ಹೆಣ್ಮಕ್ಳು ನಂದಿದ್ರು. ಪಿಕ್ಚರ್ ಎಲ್ಲ ನೋಡೋಕೆ ನನ್ನ ಕರ್ಕೊಂಡು ನ್ಯಾಷನಲ್ ಸ್ಟಾರ್ ಮಾಡ್ಬಿಟ್ರಿ. ನಾನೇನು ಕಲೀಲಿ ಅಂತ ಹೇಳಿ ಫಸ್ಟ್ ಜನ ಬಿಡಿ. ನನಗೆ ಕನ್ಫ್ಯೂಸ್ ಸ್ಟೇಟಲ್ಲಿ ಇರ್ತೀನಿ ಸರ್ ಸಮ್ಟೈಮ್ಸ್. ಬಟ್ ಐ ಥಿಂಕ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಸರ್, ಇಟ್ ಈಸ್ ಲೈಕ್ ವರ್ಷಿಪ್ ಇನ್ ಅ ಟೆಂಪಲ್. ಗೋ ವರ್ಷಿಪ್, ಗೋ ಹೋಮ್, ದಟ್ಸ್ ಆಲ್. ದೇವ್ರು ಏನು ಕೇಳಿಸ್ಕೊಬೇಕಾದ್ರೆ ಅದು ಹೊರಗೆ ಕೊಡ್ತಾರೆ, ಕೇಳಿಸ್ಕೊಂಡಿರೋದಕ್ಕೆ ಅದು ಪ್ರೇಯರ್ ಆಗಿ ಮನೆಗೆ ಮೊಟ್ಟಿ ತೊಗೊಂಡೋಗಿರ್ತೀವಿ. ಆಸ್ ಸಿಂಪಲ್ ಇಸ್ ದಟ್. ಎಸ್ ಸರ್. ದಾದಾ ಲಕ್ಷ್ಮೀ ಸರ್ ಇಟ್ ಈಸ್ ವೆರಿ ಟಫ್ ಸರ್. ನನಗೆ ಕ್ಲೈಮ್ಯಾಕ್ಸ್ ತೆಗಿಬೇಕಾದ್ರೆ ಈ ಸಿನಿಮಾದಲ್ಲಿ ನನಗೆ ಭಾಳ ಫಿಸಿಕಲಿ ನನಗೆ ತುಂಬ ಅನುಭವಿಸಿದ್ದೀನಿ. ನಾನು ಮಾತ್ರ ಅಲ್ಲ, ಎಲ್ಲ ಕಲಾವಿದರು ಆ್ಯಕ್ಚುಲಿ ಪಾಪ ಅವರು ತುಂಬ ಅನುಭವಿಸಿದ್ದಾರೆ ಎಲ್ಲರೂ. ಯಾಕಂದರೆ ಆ ಬೆಂಕಿ, ಆ ಧೂಳು ಒಂದೊಂದು ಟೇಕಲ್ಲಿ. ಬಿಕಾಸ್ ಒಂದು ಡೋಂಟ್ ಫರ್ಗೆಟ್, ಇಂಡೋರ್ ಶೂಟಿಂಗ್ ಮಾಡ್ತಾ ಇದ್ದೀವಿ, ನೈಟ್ ಎಫೆಕ್ಟ್, ಬಟ್ ವಿ ಆರ್ ಶೂಟಿಂಗ್ ಇನ್ ದ ಡೇ. ಸೊ ಇಡೀ ಸೆಟ್ಟು ಬ್ಲ್ಯಾಕ್ ಕ್ಲಾತಲ್ಲಿ ಕವರ್ ಆಗಿ, ಯಾವ ವಿಂಡೋ ಓಪನ್ ಇದೆ ಮಾಡಿರ್ಬೇಕಾದ್ರೆ ಎವ್ರಿಥಿಂಗ್ ಒಳಗೆ ಇರುತ್ತಲ್ಲ. ಸೊ ಎವ್ರಿಬಡಿ ಹ್ಯಾಸ್ ಗಾನ್ ಥ್ರೂ ಅ ಲಾಟ್. ಸೊ ಬಟ್ ಹಿ ವಾಸ್ ಆಲ್ಸೋ ಆಸ್ ಅ ಪ್ರೊಡ್ಯೂಸರ್ ವೆರಿ ಜನರಸ್. ಎಲ್ಲ ಸೆಟ್ಟಿಗೆ ACs ಹಾಕಿ ಎಲ್ಲ ಮಾಡಿ ವೆಂಟಿಲೇಷನ್ ಚೆನ್ನಾಗಿ ತಂದುಕೊಟ್ರು. ಡಿಫಿಕಲ್ಟಿ ಇಲ್ಲದೆ ಸಿನಿಮಾ ನಾವು ಮಾಡೋಕ್ಕಾಗಲ್ಲ ಸರ್. ಇವಾಗ ಇದನ್ನು ನಾವು ಎಂಟರ್ಟೈನ್ಮೆಂಟಿಗೆ ಮಾಡೋದು. ಅಲ್ಲಿ ಜನ ಇದನ್ನು ನೋಡಿ ಒಂದು 3 ನಿಮಿಷ 4 ನಿಮಿಷ ಫೈಟ್ ಅಂತ ಅನ್ಕೋಬೋದು. ಬಟ್ ವಿ ವುಡ್ ಹ್ಯಾವ್ ಗಾನ್ ಥ್ರೂ ಇಟ್ ಫಾರ್ ಅಬೌಟ್ ಆಲ್ಮೋಸ್ಟ್ 40 days. ಉಸಿರಾಡೋಕ್ಕಾಗದೆ ಸ್ಟೀಮಿಂಗ್ ತೊಗೊಂಡು, ಅದೇನಂತಾರೆ ಪ್ರದೀಪ್, ನೆಬುಲೈಸಿಂಗ್. ಕರೆಕ್ಟ್, ನೆಬುಲೈಸಿಂಗ್ ಎಲ್ಲ ಮಾಡ್ಕೊಂಡಿದ್ದೀವಿ ನಾವು. ನಾನು ಇದನ್ನು ಮಾಡಬೇಕಾದ್ರೆ ಆ ರೂಮಲ್ಲಿ ಒಂದು ಚಕ್ರವರ್ತಿ ಇದ್ರು, ತುಂಬ ಖುಷಿ ಪಟ್ಟರು. ದಾದಾ ಒಳ್ಳೆ ಪೇಷಂಟ್ ಥರ ಕಾಣ್ತಾ ಇದ್ದೀರಾ ಅಂದ್ಬಿಟ್ಟು ಅಂತ. ಇದು ನಾನು ಯಾವತ್ತು ಅದನ್ನೆಲ್ಲ ಹಾಕೊಂಡು ನಮಗೆ ನಾವೇ ನೋಡಿಕೊಂಡು. ಸೊ ಇಟ್ ವಾಸ್ ಲೈಕ್ ದಟ್. ವಿ ಹ್ಯಾವ್ ಗಾನ್ ಥ್ರೂ ಆಲ್ ಆಫ್ ದಮ್. ಎವ್ರಿ ಆ್ಯಕ್ಟರ್ ಹಸ್ ಗಾನ್ ಥ್ರೂ ದಟ್ ಸರ್. ಐ ಥಿಂಕ್ ಬಟ್
ಸ್ಕ್ರೀನ್ ಮೇಲೆ ನೋಡಿದಾಗ ದ ವೇ ಇಟ್ ಇಸ್ ಶಾರ್ಟ್, ಚಂದ್ರು ಇಸ್ ಕ್ಯಾಪ್ಚರ್ಡ್ ಅಂಡ್ ಡೈರೆಕ್ಟರ್ ಅಂಡ್ ಚೇತನ್ ಅಂಡ್ ಶಿವೂಸ್ ಆರ್ಟ್, ತುಂಬ ಒಂದು ಮಾರ್ವಲಸ್ ಫೀಲಿಂಗ್ ತಂದ್ಕೊಡುತ್ತೆ ನನಗೆ. ದಾದಾ, ಕೊನೆಯದಾಗ ಒಂದು ಪ್ರಶ್ನೆ. ನಿಮ್ಮ ಫ್ಯಾನ್ಸ್ ಆಲ್ಮೋಸ್ಟ್ ಅಲ್ಲಿ 2 years ಇಂದ ವೇಟ್ ಮಾಡ್ತಿದ್ದಾರೆ. ಈ ಸಿನಿಮಾದಿಂದ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು? ಸಾರಿ ಸರ್, 2.5. ಎಸ್, ನಮ್ಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಪಿಕ್ಚರ್ ಫೈನಲ್ ಆಗಿ 2.5 ವರ್ಷ ಆದಮೇಲೆ ಅವರೆಲ್ಲ ಡಿಸೈಡ್ ಆಗಿದ್ರು ಸರ್. ಅಂದರೆ ಈಗ ಬಹುಶಃ ಚಿತ್ರರಂಗನ ದೂರ ಇದ್ದು ಬರೀ KCC, CCL, ಬಿಗ್ ಬಾಸು ಇದ್ರ ಮಧ್ಯೆನೇ ಕಳೆದೋಗಿದ್ದಾರೆ ಅಂತ ಅಂದ್ಕೊಂಡಿದ್ರು. ನನಗೆ ಯಾಕೋ ಇತ್ತೀಚೆಗೆ ಆ ಫೀಲಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇವರು ಏನಾದರೂ ಅಪ್ಪಿತಪ್ಪಿ ಡಿಸೆಂಬರ್ ರಿಲೀಸ್ ಮಾಡದೆ ಮುಂದಿನ ವರ್ಷ ಮಾಡಿದರೆ ಮಾತ್ರ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ 2 years ವಿತೌಟ್ ಅ ರಿಲೀಸ್ ಆಗಿರೋದು ನನ್ನ ಲೈಫಲ್ಲಿ. 2 years ವಿತೌಟ್ ಅ ರಿಲೀಸ್. ಸೊ ಲಕ್ಕಿಲಿ 1 year ಅಂತ ಲೆಕ್ಕ ಬರುತ್ತೆ ಇವಾಗ. ಬಟ್ ಇಟ್ ಇಸ್ ಬೀನ್ ಅ ವೇಟ್ ಸರ್. ಬಟ್ ಇವಾಗ ಏನಂದರೆ ದಿಸ್ ಇಸ್ ನಾಟ್ ಡಿಸೈನ್ ಸರ್. ಇಟ್ ಹ್ಯಾಪನ್ಸ್, ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ನಾವು ಯಾರು ಪ್ಲ್ಯಾನ್ ಮಾಡೋದಲ್ಲ ಇದು. ಈವನ್ ಐ ವಾಂಟ್ ಟು ವರ್ಕ್ ಎವ್ರಿ ಡೇ, ಸಮ್ಟೈಮ್ಸ್ ಇಟ್ ಜೋ ಹ್ಯಾಪನ್ಸ್, ಇಟ್ ಈಸ್ ದೇರ್. ಬಟ್ 2.5 ವರ್ಷ ಆದಮೇಲೆ ಸಿನಿಮಾ ಬರ್ತಾ ಇರೋದು ಐ ಥಿಂಕ್ ಬಹಳ ನನಗೆ ಖುಷಿ ಇದೆ. ಆ್ಯಂಡ್ ತುಂಬ ಫ್ಯಾನ್ಸ್ಗಳದ್ದು ಅಥವಾ ಈ ಅಭಿಮಾನಿಗಳವರೆಲ್ಲ ಮಾತಾಡ್ಬೇಕಾದ್ರೆ ಕೆಲವೊಮ್ಮೆ ನೋವು ಆಗುತ್ತೆ ಸರ್, ನಮಗೆ ಆಗುತ್ತೆ. ಅದು ಏನೋ ನಾವೇನಾದ್ರು ತೊಂದರೆ ಮಾಡ್ತಾ ಇದೀವ, ತಪ್ಪು ಮಾಡ್ತಾ ಇದೀವಿ ಅವ್ರಿಗೆ ಸಿನಿಮಾಗಳನ್ನ ಕೊಡಿ. ಇಷ್ಟು ಅವ್ರಿಗೆ ಅವಶ್ಯಕತೆನೇ ಇಲ್ಲ ನಮ್ಮನ್ನೆಲ್ಲ 2 ವರ್ಷ ಆದರೂ 2.5 ವರ್ಷ ಆದರೂ ಸಿನಿಮಾ ಮಾಡಿಲ್ಲ ಅದನ್ನು ನಮ್ಮನ್ನು ನೆನ್ಪಿಟ್ಕೊಂಡು ನಮಗೆ ಪ್ರೀತಿ ಮಾಡಿ ಈ ಥರ ಉಚ್ಚಾಟ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ. ಬಟ್ ಐ ಥಿಂಕ್ ದಟ್ ವೇ ನಾನು ಯಾವತ್ತೂ ಸದಾ ಚಿರಋಣಿ ಅವರಿಗೆ. ಅವರು ಆ ಮ್ಯಾಡ್ನೆಸ್ ತೋರಿಸ್ತಾರಲ್ಲ ಬಹುಶಃ ಅದೇ ದಟ್ ಇಸ್ ವಾಟ್ ಗಿವ್ಸ್ ಮೀ ದ ಕಾನ್ಫಿಡೆನ್ಸ್. ಎಂಥದ್ದೇ ವೀಕರ್ ಟೈಮ್ಸ್ ನಮ್ಮ ಪರ್ಸ್ನಲ್ ಲೈಫಲ್ಲಿರಲಿ ಯಾವುದೇ ಇರಲಿ ಆ ಥರ ಸಿಚುವೇಶನ್ನ ನಾನು ಹೇಗೆ ದಾಟ್ಕೊಂಡು ಮುಂದೆ ಹೋಗಬೇಕು, ಒಂದು ಶಕ್ತಿ ಇದೆ ಹೊರಗಡೆ ಅಂತ ಗೊತ್ತಿದೆಯಲ್ಲ, ಅದೇ ನನಗೆ ಮನೆಯಲ್ಲೂ ಕೂಡ ಬಲವಾದಂಥ ಶಕ್ತಿ ಆಗೋದು ನನಗೆ. ಸುಜಯ್, ಅಲ್ಲಿ ಮಧ್ಯದಲ್ಲಿ ಸ್ಕಲ್ ಇದೆ, ತಲೆಬುರುಡೆ, ಯಾರದು, ಏನ್ ಹೇಳಕ್ ಹೊರಟಿದೆ ಅಂತ? ಏನು ಹೇಳುತ್ತಮ್ಮ ಸ್ಕಲ್ಲು? ಈಗ ಕರೆಂಟ್ ಟ್ರಾನ್ಸ್ಫಾರ್ಮರ್ ಮುಂದೆನೂ ಹಾಕಿರ್ತಾರೆ, ಏನು ಹೇಳುತ್ತೆ ನೋಡೋಣ ಅಂತ ಮುಡ್ತೀರ ಅವ್ರಿಗೆ? ಕರೆಂಟ್ ಅಷ್ಟೇ, ಅದು ಹೈ ವೋಲ್ಟೇಜ್, ಮ್ಯಾಕ್ಸ್ ಅದೊಂದು ಹೈ ವೋಲ್ಟೇಜ್. ಇವತ್ತವರೆಗೂ ಆ ಟ್ರಾನ್ಸ್ಫಾರ್ಮರ್ ಮುಂದೆನೂ ಆ ಸ್ಕಲ್ ಇರುತ್ತೆ, ಯಾರು ಮುಟ್ಟೋಡಕ್ಕೆ ಹೋಗಲ್ಲ. ಇಟ್ಸ್ ಅ ಸಿಂಬಲ್ ದಟ್ ಇಟ್ ಈಸ್ ಡೇಂಜರಸ್. ಇನ್ನೊಂದು ಹೇಳ್ತೀನಿ, ಸ್ಕಲ್ ಏನು ಹೇಳುತ್ತೆ ಅಂತ ಕೇಳೋಕೆ ಹೋಗೋದು, ಹೇಳಿದ ದಿನ ಓಡೋಗ್ಬಿಡ್ತೀರಾ ಎದ್ರಿ. ಇಮ್ಯಾಜಿನ್ ನೀವು ರೂಮಲ್ಲಿ ಒಂದು ಸ್ಕಲ್ ಇರುತ್ತೆ, ಸಡನ್ ಆಗಿ ಮಾತಾಡೋಕೆ ಸ್ಟಾರ್ಟ್ ಮಾಡಿ. ಸುದೀಪ್ ಸರ್, ಸುನಿಲ್. ಹಾಯ್ ಸುನಿಲ್. ಹಾಯ್ ಸರ್. ನಿಮ್ಮ ಹಿಂದೆ ನಂಗೆ ಶಾರದಾ ಕಾಣ್ತಾ ಇದೆ ಅಮ್ಮ. ಶಾರದೆ ಕಾಣ್ತಾ ಇದೆ ನಿಮ್ಮ ಹಿಂದೆ. ಹೇಳಿ ಸರ್, ಇದು ಈ ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ನಿಮ್ಗೆ ಹೆಚ್ಚು ಖುಷಿ ಕೊಟ್ಟಿದ್ದ ಸೀನ್ ಯಾವುದು? ಮತ್ತು ನೀವು ಸಿನಿಮಾ ನೋಡಿರ್ತೀರ, ಇವಾಗ ಸಿನಿಮಾ ನೋಡಾದ್ಮೇಲೆ ನಿಮಗೆ ಇಷ್ಟಪಟ್ಟಿದ್ದ ಸೀನ್ ಯಾವುದು? ಐ ಡೋಂಟ್ ನೋ ಸರ್. ನನಗೆ ದೇರ್ ಇಸ್ ನೋ ಪರ್ಟಿಕ್ಯುಲರ್ ಸೀನ್ ದಟ್ ಹ್ಯಾಪಿನೆಸ್ ಅಂತ ಹೇಳಕ್ಕಲ್ಲ. ಐ ಥಿಂಕ್ ಆನ್ ದ ಹೋಲ್ ದ ಸ್ಕ್ರಿಪ್ಟ್ ನನಗೆ ಪ್ರತಿ ಸೀನಲ್ಲೂ ನನಗೆ ಬಹಳ ಚಿಕ್ಕ ಡೀಟೇಲ್ಸ್ ಬರೆದಿದ್ದಾರೆ. ಬಿಕಾಸ್ ಎವ್ರಿ ಸೀನ್ ಇಸ್ ಅ ಸ್ಟೋರಿ. ಅಲ್ಲಿ ಯಾವುದು ಫಿಲ್ಲರ್ ಅಂತ ಯಾವುದೂ ಇಲ್ಲ. ಸೊ ಬಿಗಿನಿಂಗ್ ಹಿಡಿದು ಟೇಕ್, ಐ ಥಿಂಕ್ ಇಫ್ ಯು ಆಸ್ಕ್ ಮೀ ದ್ಯಾಟ್ ವೇ, ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಸ್ಪೀಡ್ ಆಫ್ ದ ಸಿನಿಮಾ, ದ ಸ್ಕ್ರೀನ್ ಪ್ಲೇ. ಅದು ನಂಗೆ ತುಂಬ ಇಷ್ಟ ಆಗಿದೆ ಸಿನಿಮಾದಲ್ಲಿ. ಐ ಥಿಂಕ್ ಅದೊಂದು ಮೊಮೆಂಟಮ್ ಇದೆ, ಎಲ್ಲೂ ಡ್ರಾಪ್ ಇಲ್ಲ, ಎಲ್ಲೂ ಅನ್ವಾಂಟೆಡ್ ಸೀನ್ಸ್ ಇಲ್ಲ, ಎಲ್ಲೂ ಕಾಮಿಡಿಗಂತ ತುರ್ಕಿಲ್ಲ. ಪಟ 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 ಹೋಗುತ್ತೆ. ಹಾಗಂತ ಸಾಂಗ್ಸ್ ಇಲ್ವಾ, ಇದೆ, ಅಲ್ಲಿ ಇಲ್ಲಿ ಬರುತ್ತೆ. ಬಟ್ ಅಗೇನ್ ಫ್ಲೋಲೇ ಬರುತ್ತೆ, ಅದು ಯಾವುದೂ ಹೊರಗಡೆ ಬರೋಲ್ಲ ಸಿನಿಮಾದಿಂದ. ಸೊ ಐ ಥಿಂಕ್ ಎಲ್ಲಿವರೆಗೆ ನಾವು ವಿಷಯದಲ್ಲೇ ಇದ್ದೀವಲ್ಲ ಸುನಿಲ್, ಐ ಥಿಂಕ್ ದಟ್ ಇಸ್ ವಾಟ್ ಐ ವಾಸ್ ಸೂಪರ್ ಇಂಪ್ರೆಸಿವ್ ಟು ಮೀ. ಐ ಥಿಂಕ್ ಅಜನೀಶ್ ಮೊನ್ನೆ ಫೋನ್ ಮಾಡಿ ಈ ಸೆಡ್ ದ ಸ್ಪೀಡ್, ದ ಮೊಮೆಂಟಮ್ ಸರ್ ನನಗೆ ತುಂಬ ಖುಷಿ ಕೊಡ್ತಾ ಇದೆ ಸಿನಿಮಾ ಅಂದ್ಬಿಟ್ಟು. ಐ ಥಿಂಕ್ ದಟ್ ವೇ ಇಟ್ಸ್ ಮೋರ್ ಚಾಲೆಂಜಿಂಗ್ ಟು ಹಿಮ್, ಆ ಸ್ಪೀಡಿಂದ. ಆ್ಯಂಡ್ ಎಲ್ಲರೂ ಟಾಪಿಕ್ ಒಳಗಿದ್ದೀವಿ, ಪ್ರತಿ ಕ್ಯಾರೆಕ್ಟರ್ ಹೇಳ್ದಲ್ಲ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಅದು. ಐ ಥಿಂಕ್ ದಟ್ಸ್ ವಾಟ್ ಇಸ್ ಪ್ರಾಬಬ್ಲಿ ನೀವು ಕೇಳೋಕ್ಕೆ, ದಟ್ ಇಸ್ ವಾಟ್ ಐ ಲೈಕ್ ಟು ದ ಫಿಲ್ಮ್. ನಿಮ್ಮ ಕಂಫರ್ಟ್ ಝೋನ್ ದಾಟಿ ಮಾಡಿದಂಥ ಸೀನ್ ಯಾವ್ದಾದ್ರು ಇತ್ತಾ? ಓಕೆ, ಹೆಂಗೆ ಗೊತ್ತಾಯ್ತು? ಕಂಫರ್ಟ್ ಝೋನ್, ನಿಮ್ಮ ಕಂಫರ್ಟ್ ಝೋನ್ ಬಿಟ್ಟು ನಿಮ್ಮ ಕಂಫರ್ಟ್ ಝೋನಿಗೆ ಆಚೆ ಬಂದು ನೀವು ಪುಷ್ ಮಾಡಿ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ಮಾಡಿದಂಥ ಸೀನ್ ಯಾವ್ದಾದ್ರು ಇತ್ತಾ? ಯಾವ್ದಾದ್ರು ಇದೆಯಾ ಅಂತಲ್ಲ? ಇಲ್ವಲ್ಲ. ನಾನು ಯಾರೊಟ್ಟಿಗೆ ಕಂಫರ್ಟಬಲ್ ಇರೋಲ್ಲ ಅವರೊಟ್ಟಿಗೆ ಇರೋಲ್ಲ, ಸಿನಿಮಾದೊಟ್ಟಿಗೆ ಆಗಿರ್ತೀನಿ ನಾನು. ಮ್ಯಾಕ್ಸ್ ಓನ್ಲಿ. ಮ್ಯಾಕ್ಸ್ ವೆರಿ ಕಂಫರ್ಟಬಲ್ ಸರ್. ಬೆಳಿಗ್ಗೆ ಆದರೆ ಕೆಲಸ ಮಾಡ್ತಾ ಇದ್ವಿ, ರಾತ್ರಿ ಆದರೆ ಕೆಲಸ ಮಾಡ್ತಾ ಇದ್ವಿ. ಲಾಸ್ಟ್ 2 ಕ್ವಶನ್ಸ್ ಸರ್, ಸಹಜವಾಗಿ ನಿಮ್ಮ ಅಭಿಮಾನಿಗಳು ನಿಮ್ಮ ಸ್ಟೈಲ್ ಆಗಲಿ, ನಿಮ್ಮ ಪಾತ್ರಗಳನ್ನಾಗಲಿ
ಅದನ್ನೆಲ್ಲವನ್ನೂ ಕೂಡ ಅನುಸರಿಸ್ತಾರೆ. ಬಟ್ ಈ ಸಿನಿಮಾದಲ್ಲಿ ಒಂದು ಪೊಲೀಸ್ ಆಫೀಸರ್ ಗೆಟಪ್ ಬರುತ್ತೆ ಸರ್. ಸದ್ಯಕ್ಕೆ ಸಮಾಜದಲ್ಲಿ ನಡೆಯುವಂತಹ ಒಂದಿಷ್ಟು ಆ್ಯಕ್ಟಿವಿಟೀಸ್ಗೆ ನಿಮ್ಮ ಪಾತ್ರ ಹೇಗೆ ಸರ್? ಅದು ಏನಾದ್ರು ಇನ್ಸ್ಪಿರೇಷನ್ ಆಗ್ಬೋದಾ ಅಥವಾ ಆ ಚೇಂಜಸ್ ತಂದು ಕೊಡ್ಬೋದಾ ಪಾತ್ರಗಳು ಅನ್ನೋಂಥದ್ದು ಸರ್? ಸಾರಿ ನಾನು ನಿಮ್ಮ ಪ್ರಶ್ನೆ ಅರ್ಥ ಆಗಲಿಲ್ಲ ಸರ್. ಪ್ರಶ್ನೆ ಏನಂತಂದ್ರೆ ಸಮಾಜದಲ್ಲಿ ಸುಮಾರು ಆಕ್ಟಿವಿಟೀಸ್ ನಡೀತಾ ಇರುತ್ತೆ ಸರ್. ನಿಮ್ಮ ಪಾತ್ರಗಳನ್ನು ನೋಡಿ ಅಭಿಮಾನಿಗಳನ್ನ ಆರಾಧಿಸ್ತಿರ್ತಾರೆ, ಅನುಸರಿಸ್ತಿರ್ತಾರೆ. ಸಹಜವಾಗಿ ಪ್ರತಿ ಪಾತ್ರ ಕೂಡ ಒಂದೊಂದು ರೀತಿಯಲ್ಲಿ ಇನ್ಸ್ಪಿರೇಷನ್ ಆಗುತ್ತೆ ಸರ್. ಏನಾದರೂ ಒಂದು ಕತೆ ಜೊತೆಗೆ ಆ ಪಾತ್ರ ಮೆಸೇಜ್ ಕೊಡ್ತಾ ಇರುತ್ತೆ ಸರ್. ಹಾಗೆ ಈ ಪೊಲೀಸ್ ಆಫೀಸರ್ ಗೆಟಪ್ ಸರ್ ಯಾವ ರೀತಿ ಒಂದು ಮೆಸೇಜ್ ಕೊಡ್ಬೋದು ಅನ್ನೋಂಥದ್ದು ಸರ್? ಸರ್ ಆ್ಯಕ್ಚುಲಿ ನಾನು ಕೆಂಪೇಗೌಡ ಅಂತ ಸಿನಿಮಾ ಮಾಡಿದಾಗಲೂ ಕೂಡ ನೀವು ಪ್ರಶ್ನೆ ಕೇಳಿದಾಗ ನಂಗೆ ಉತ್ತರ ಕೇಳಬೇಕು ತಾನೆ. ನೀವು ಅಲ್ಲಿ ಇಲ್ಲಿ ಮಾತಾಡ್ತಾ ಇದ್ರೆ ಗೆಟಪ್ ಅನ್ನೋದೇನಿದೆ ಸರ್, ಅದು ನಾನು ಇನ್ಸ್ಪೈರ್ ಆಗಲಿ ಅಂತ ಮಾಡೋದಲ್ಲ, ಕ್ಯಾರೆಕ್ಟರ್ ತಕ್ಕಂತೆ ಮಾಡ್ತೀನಿ. ಅದು ಇನ್ಸ್ಪೈರ್ ಆಗಿ ಎಷ್ಟೋ ಜನ ಮೀಸೆ ಬಿಟ್ಟಿದ್ದುಂಟು ಕೆಂಪೇಗೌಡ ಅದು. ಸೊ ಐ ಡೋಂಟ್ ಡೂ ಫಿಲ್ಮ್ಸ್ ಟು ಜಸ್ಟ್ ಕೀಪಿಂಗ್ ದಟ್ ಅವ್ರು ತಲೆಯಲ್ಲಿ ಹಿಡ್ಕೊಂಡು ಇದೆಲ್ಲ ಇನ್ಸ್ಪೈರ್ ಆಗುತ್ತೆ ಅಂದ್ಕೊಂಡು ಮಾಡಲ್ಲ. ನಾನು ಮಾಡೋದೇ ಇನ್ಸ್ಪೈರ್ ಆಗಿ ಆ ಸಿನಿಮಾನ. ಸೊ ನನಗೇನೋ ಒಂದು ಇನ್ಸ್ಪಿರೇಷನ್ ಬೇಕಲ್ಲ. ಸೊ ನಾನು ಇನ್ನೊಂದು ಎಲ್ಲಿ ಕೊಡೋಕ್ಕಾಗತ್ತೆ ಮಾಡೋಕ್ಕಲ್ಲ. ನಾನು ಸಿನಿಮಾವನ್ನು ಭಾಳ ಬದುಕೋ ರೀತಿಯಲ್ಲಿ ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆದರೆ ವೆರಿ ಹ್ಯಾಪಿ ಅಬೌಟ್ ಇಟ್ ಸರ್. ಬಟ್ ಡೆಫಿನೆಟ್ಲಿ ನಾನು ಯಾವತ್ತೂ ಸಿನಿಮಾನ ಒಂದು ರಾಂಗ್ ಮೆಸೇಜ್ ಕೊಡೋದಕ್ಕೆ ಅಥವಾ ರಾಂಗ್ಲಿ ಜನನ ಸೊಸೈಟಿನ ಇನ್ಸ್ಪೈರ್ ಮಾಡೋದಕ್ಕೆ ಯಾವತ್ತೂ ಮಾಡಿಲ್ಲ ಸರ್. ನನ್ನ ಪರ್ಸನಲ್ ಲೈಫಲ್ಲೇ ಆ ಥರ ಇಲ್ಲ, ಸಿನಿಮಾ ಯಾಕೆ ಮಾಡಲಿಲ್ಲ.